ಆಯ್ತಪ್ಪ, ನೀವು ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಎಲ್ಲ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ವೈ ಅವ್ರು ಹೇಳೋದು ಬಿಟ್ಬಿಡ್ರಿ. ಅವ್ರು ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ. ಇಟ್ ಇಸ್ ನಾಟ್ ಎ ಜಸ್ಟಿಫಿಕೇಶನ್, ಇಟ್ ಇಸ್ ಎ ಡಿಫೆನ್ಸ್. ಹೆಚ್ಚಾಗಿದೆ, ಹಾಗಾಗಿ ನಾವು ಆ ಬ್ಯಾಂಕ್ಗಳನ್ನು ಕನ್ಸಿಡರ್ ಮಾಡ್ತೇವೆ. ಒಂದು ವೇಳೆ ಅವರಿಗೆ ಕೊಟ್ಟಂತ ಫಂಡ್ ಅವರು ಯುಟಿಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ತೆಗೆದುಕೊಳ್ತೇವೆ ಅಂತ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಆರ್ಗ್ಯುಮೆಂಟ್ ಮೇ ಬಿ ಎ ಡಿಫರೆಂಟ್, ಇಟ್ಸ್ ಎ ಡಿಫೆನ್ಸ್ ಆರ್ಗ್ಯುಮೆಂಟ್. ಮೈ ಪಾಯಿಂಟ್ ಈಸ್, 5-6 ವರ್ಷದಿಂದ ನೀವು 5,000 ಕೋಟಿ ಕೊಡ್ತಾ ಬಂದವರು, ಇದಕ್ಕಿದ್ದಲ್ಲೇ ಯಾಕೆ ನೀವು 2,340 ಕೋಟಿ ಮಾಡಿಬಿಟ್ರೆ? ಈಗ ಕೇಳಪ್ಪ ಇಲ್ಲಿ, ಸುಮ್ಮನೆ ನೀವು ನಿಮ್ಮನ್ನೇ ಕೇಳಿದ್ರೆ ನೀವು ಅವ್ರು ಹೇಳೋದಕ್ಕೆ ಕೇಳ್ಕೊಂಬಂದು ಹೇಳಿದ್ರೆ ಹೇಳಿದ ಪ್ರಯೋಜನ. ಅವ್ರು ಹೇಳಿದ್ರೆ ಕೇಳ್ರಿ, ನಾನು ಹೇಳ್ದನ್ನ ನಾನು ಹೇಳಿದ ಮೇಲೆ ಕೇಳಿ ನೀವು ಪ್ರಶ್ನೆನ. ನೋಡ್ರಿ, 4.5% ಕೊಡ್ತಾ ಇದ್ರು, ಯಾವಾಗಲೂ ಕೊಡ್ತಿದ್ರು ನಬಾರ್ಡ್ನವರು. ರೈತರಿಗೆ ನಾವು ಕೊಡ್ತಾ ಇದ್ದು 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದವು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್, ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ ಸಾರಿ 22,000 ಕೋಟಿ ಎಲ್ಲ ನಬಾರ್ಡ್ನಿಂದ ಕೊಟ್ಟದ್ದು, ಇದರಿಂದ ಕೊಟ್ಟದ್ದು, ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು, ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ, 58% ಕಡಿಮೆ ಮಾಡಿಬಿಟ್ರೆ, ದಿ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ. ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು, ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಂಬರ್ 1. ನಂಬರ್ 2, ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ. ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ, ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗುತ್ತೆ. ಅವ್ರಿಗೆ ಶೋಷಣೆ ಮಾಡ್ತಾರೆ. ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ. ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು, ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ, ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ. ವೇರ್ ವಾಸ್ ದಿ ನೆಸೆಸಿಟಿ? ಇಡೀ ದೇಶಕ್ಕೆ ಮಾಡವ್ರೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್, ಇಡೀ ದೇಶದ ರೈತರಿಗೆ ಮಾಡಿದ್ವಿ. ನೀವೆಲ್ಲ ರೈತರಿಗೆ, ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ. ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್, ದಿ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ, ಅನ್ಯಾಯ ಆಯ್ತಲ್ಲ. ಅನ್ಯಾಯ ಸರ್ ಮಾಡಿ ಅಂತ ಹೇಳಿದ್ದೀವಿ. ನಂಬರ್ 1. ಆಯ್ತಪ್ಪ, ನೀವು ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಎಲ್ಲ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ? ವೈ ಅವ್ರು ಹೇಳೋದು ಬಿಟ್ಬಿಡ್ರಿ. ಅವ್ರು ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ. ಇಟ್ ಇಸ್ ನಾಟ್ ಎ ಜಸ್ಟಿಫಿಕೇಶನ್, ಇಟ್ ಇಸ್ ಎ ಡಿಫೆನ್ಸ್. ಈ ವರ್ಷದಲ್ಲಿ ಅವರ ಸಾಲದ ಪ್ರಮಾಣ ಹೆಚ್ಚಾಗಿದೆ, ಹಾಗಾಗಿ ನಾವು ಆ ಬ್ಯಾಂಕ್ಗಳನ್ನು ಕನ್ಸಿಡರ್ ಮಾಡ್ತೇವೆ. ಒಂದು ವೇಳೆ ಅವರಿಗೆ ಕೊಟ್ಟಂತ ಫಂಡ್ ಅವರು ಯುಟಿಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ತೆಗೆದುಕೊಳ್ತೇವೆ ಅಂತ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಆರ್ಗ್ಯುಮೆಂಟ್ ಮೇ ಬಿ ಎ ಡಿಫರೆಂಟ್, ಇಟ್ಸ್ ಎ ಡಿಫೆನ್ಸ್ ಆರ್ಗ್ಯುಮೆಂಟ್. ಮೈ ಪಾಯಿಂಟ್ ಈಸ್, 5-6 ವರ್ಷದಿಂದ ನೀವು 5,000 ಕೋಟಿ ಕೊಡ್ತಾ ಬಂದವರು, ಇದಕ್ಕಿದ್ದಲ್ಲೇ ಯಾಕೆ ನೀವು 2,340 ಕೋಟಿ ಮಾಡಿಬಿಟ್ರೆ? ಈಗ ಕೇಳಪ್ಪ ಇಲ್ಲಿ, ಸುಮ್ಮನೆ ನೀವು ನಿಮ್ಮನ್ನೇ ಕೇಳಿದ್ರೆ ನೀವು ಅವ್ರು ಹೇಳೋದಕ್ಕೆ ಕೇಳ್ಕೊಂಬಂದು ಹೇಳಿದ್ರೆ ಹೇಳಿದ ಪ್ರಯೋಜನ. ಅವ್ರು ಹೇಳಿದ್ರೆ ಕೇಳ್ರಿ, ನಾನು ಹೇಳ್ದನ್ನ ನಾನು ಹೇಳಿದ ಮೇಲೆ ಕೇಳಿ ನೀವು ಪ್ರಶ್ನೆನ. ನೋಡ್ರಿ, 4.5% ಕೊಡ್ತಾ ಇದ್ರು, ಯಾವಾಗಲೂ ಕೊಡ್ತಿದ್ರು ನಬಾರ್ಡ್ನವರು. ರೈತರಿಗೆ ನಾವು ಕೊಡ್ತಾ ಇದ್ದು 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದವು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್, ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ ಸಾರಿ 22,000 ಕೋಟಿ ಎಲ್ಲ ನಬಾರ್ಡ್ನಿಂದ ಕೊಟ್ಟದ್ದು, ಇದರಿಂದ ಕೊಟ್ಟದ್ದು, ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು, ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ, 58% ಕಡಿಮೆ ಮಾಡಿಬಿಟ್ರೆ, ದಿ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ. ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು, ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಂಬರ್ 1. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.